ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇವತ್ತು ಥರ್ಡ್ ಇಯರ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಸೆಕೆಂಡ್ ಇಯರ್ ಮತ್ತು ಫಸ್ಟ್ ಇಯರ್ ರಿಸಲ್ಟ್ಸ್ ಪೆಂಡಿಂಗ್ ಇದೆ. ಸೊ ಅದು ಕೂಡ ನಿಮಗೆ ನಾಳೆ ಈವ್ನಿಂಗ್ ತನಕ, ಇವತ್ತು ಈವ್ನಿಂಗಿಂದ ಹಿಡಿದು ನಾಳೆ ಈವ್ನಿಂಗ್ ತನಕ ಮೇ ಬಿ ಅಪ್ಡೇಟ್ ಆಗ್ಬೋದು. ಸೊ ಹೋದ ವರ್ಷ ಹಿಂಗೆ ಆಗಿತ್ತು. ಆ್ಯನ್ಯುವಲ್ ಜನವರಿ ಫಸ್ಟ್ಕ್ಕಿಂತ ಮೊದಲೇ ಅನೌನ್ಸ್ಮೆಂಟ್ ಆಗಿತ್ತು, ನ್ಯೂ ಇಯರ್ಕ್ಕಿಂತ ಮೊದಲೇ ಅನೌನ್ಸ್ಮೆಂಟ್ ಆಗಿತ್ತು ಸೆಕೆಂಡ್ ಇಯರ್ ಥರ್ಡ್ ಇಯರ್ದು. ಸೇಮ್ ಪಾಲಿಸಿ ಈ ವರ್ಷ ಕೂಡ ಮಾಡಿದ್ದಾರೆ, ಥರ್ಡ್ ಇಯರ್ದು ಬಿಟ್ಟು. ಸೊ ಸೆಕೆಂಡ್ ಇಯರ್ ಥರ್ಡ್ ಇಯರ್ದು ನಾಳೆ ಈವ್ನಿಂಗ್ ಒಳಗಡೆ ಆಗ್ಬೋದು, ಆಲ್ಮೋಸ್ಟ್ ಅಪ್ಡೇಟ್ ಆಗ್ಬೋದು. ನೀವು ಜಸ್ಟ್ ಟ್ರೈ ಮಾಡ್ತಾ ಇರಬೇಕು. ನಾನು ಕೂಡ ನಮ್ಮ ವಿಡಿಯೋ ಮುಖಾಂತರ ಅಪ್ಡೇಟ್ ಮಾಡ್ತೀನಿ. ಅದರ ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳು ಡಬ್ಲ್ಯೂ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾಯಿದ್ರು. ಸೊ ಡಬ್ಲ್ಯೂ ರಿಸಲ್ಟ್ ಎದ್ರ ಸಲುವಾಗಿ ಬಂದಿದೆ ಅಂತಂದರೆ, ಈಗ ಕಾಲೇಜಿಂದ ಅದನ್ನು ಅಪ್ಡೇಟ್ ಮಾಡಿರೋದಿಲ್ಲ, ಅಥವಾ ರಿಸಲ್ಟ್ಸ್ಗಳನ್ನು ಡಾಟಾ ಬೇಸಿಗೆ ತೊಗೊಂಬಂದಿರೋಂಗಿಲ್ಲ. ಆಮೇಲೆ ಪೇಮೆಂಟ್ ಮಾಡಿರೋದಿಲ್ಲ, ಯಾಕಂದರೆ ಫೀಸ್ ಕ್ಲಿಯರ್ ಮಾಡಬೇಕಂತಿರುತ್ತೆ, ಕಾಲೇಜ್ ಫೀಸನ್ನು, ಅದು ಪೆಂಡಿಂಗ್ ಇರುತ್ತೆ. ಅಥವಾ ಸೆಂಟ್ರದವರು ನಿಮ್ಮ ಒಂದು ಡಾಟಾವನ್ನು ಅಪ್ಡೇಟ್ ಮಾಡಿರೋದಿಲ್ಲ. ಈ ಎಲ್ಲ ಕಾರಣಗಳಲ್ಲಿ ಏನಾಗ್ಬೋದು ಅಂತಂದರೆ ಡಬ್ಲ್ಯೂ ಬರಲಿಕ್ಕೆ ಕಾರಣ ಆಗ್ಬೋದು. ಇದನ್ನು ಕಾಲೇಜಲ್ಲಿ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಕಾಲೇಜ್ ಮುಖಾಂತರ ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಬಟ್ ನೀವೇನು ಮಾಡಲಿಕ್ಕೆ ಹೋಗಬೇಡಿ, ಕಾಲೇಜಿಗೆ ಇನ್ಫಾರ್ಮ್ ಮಾಡಿ ಡಬ್ಲ್ಯೂ ಯಾರು ರಿಸಲ್ಟ್ ಬಂದಿದೆ ಅಂಥ ವಿದ್ಯಾರ್ಥಿಗಳಿಗೆ ಈವ್ನಿಂಗ್ ತನಕ ಕೂಡ ಕ್ಲಿಯರ್ ಮಾಡ್ತಾರೆ. ಯಾಕಂದರೆ ಕಾಲೇಜಲ್ಲಿ ಸಮ್ ಮಿಸ್ಟೇಕ್ ಆಗಿ ಟೆಕ್ನಿಕಲ್ ಇಶ್ಯೂದಿಂದ ಈ ಥರ ಆಗಿರುತ್ತೆ. ಇನ್ ಕೇಸ್ ಆಫ್ ಮತ್ತೇನಾದ್ರು ರಿಗಾರ್ಡಿಂಗ್ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಜೊತೆಗೆ ನಾನು ಕಾಮೆಂಟ್ಸ್ಗೆ ರಿಪ್ಲೈ ಕೂಡ ಮಾಡಿರ್ತೀನಿ ರೈಟಿಂಗಲ್ಲಿ. ನಿಮ್ಮ ಕಾಮೆಂಟ್ಗಳನ್ನು ಕೂಡ ಬಂದು ನೋಡ್ಕೊಳ್ರಿ, ಅದು ರಿಪ್ಲೈ ಮಾಡಿರ್ತೀನಿ, ರಿಪ್ಲೈ ಮಾಡಿರ್ತೀನಿ. ಇನ್ ಕೇಸ್ ಆಫ್ ವಿಡಿಯೋ ಮುಖಾಂತರ ಕೂಡ ನಾನು ರಿಪ್ಲೈ ಮಾಡ್ತೀನಿ.